ಜುಲೈ 30ನೇ ತಾರೀಕು ಕಾಮುಕ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾಮಪುರಾಣವನ್ನ ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದಾದ ನಂತರ 1.5 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಸುಳಿಯಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡಿಬಿಟ್ಟಿದ್ರು. ಈಗಲೂ ಕೂಡ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ 30ನೇ ತಾರೀಕು ಇತ್ಯರ್ಥ ಆಗುತ್ತೆ. ಪವರ್ಫುಲ್ ವರದಿಯ ಬಳಿಕ ಜೈಲು ಸೇರಿದ್ರು ಕಾಮಾಂಧ ಪ್ರಜ್ವಲ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಅಂತ್ಯ ಆಗಿದೆ. 30ನೇ ತಾರೀಕು ಪ್ರಜ್ವಲ್ ಕೇಸ್ನ ಅಂತಿಮ ತೀರ್ಪು ಪ್ರಕಟ ಆಗುತ್ತೆ. ಹಾಗಾದ್ರೆ ಪ್ರಜ್ವಲ್ ಬ್ಯಾಕ್ ಟು ಪರಪ್ಪನಗ್ರಹಾರನ ಅಥವಾ ಹೊಳೆನರಸೀಪುರಕ್ಕೆ ಹೋಗ್ತಾರಾ? ಕಳೆದ 1 ವರ್ಷದಿಂದ ಅವರು ಜೈಲಲ್ಲಿದ್ದಾರೆ. ಒಂದು ವೇಳೆ ಶಿಕ್ಷೆ ಪ್ರಕಟ ಆದ್ರೆ ಕನಿಷ್ಠ 10 ವರ್ಷ ಜೈಲಂತೂ ಆಗುತ್ತೆ, ಅಥವಾ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಸಾಧ್ಯತೆಗಳನ್ನು ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಪ್ರೂವ್ ಆದ್ರೆ 10 ವರ್ಷದವರೆಗಿನ ಜೈಲು ಶಿಕ್ಷೆ ಅಥವಾ ಮರಣದಂಡನೆಯನ್ನು ವಿಧಿಸಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಜೀವಾವಧಿ ಶಿಕ್ಷೆ ವಿಧಿಸಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಕೋರ್ಟ್ ವಿವೇಚನೆಯಲ್ಲಿ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲಲ್ಲೇ ಕೊಳಿಬೇಕಾದ ಪರಿಸ್ಥಿತಿ ಬರುತ್ತಾ ಪ್ರಜ್ವಲ್ ರೇವಣ್ಣಗೆ ಕಾದು ನೋಡಬೇಕು. ವಿಚಾರಣೆಯನ್ನು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾಡಿ ಮುಗಿಸಿದೆ. ಸೊ 30ನೇ ತಾರೀಕು ಜುಲೈ 30ನೇ ತಾರೀಕು ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರಕಟವಾಗುತ್ತೆ. ಶಶಿಧರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಗುಡ್ ಮಾರ್ನಿಂಗ್. ಪ್ರಜ್ವಲ್ ರೇವಣ್ಣ ಕಳೆದ 1.5 ವರ್ಷದಿಂದ ಜೈಲಲ್ಲಿದ್ದಾರೆ. ಸತತ ಪ್ರಯತ್ನ ಮಾಡಿದ್ರು, ಸುಪ್ರೀಂ ಕದ ತಟ್ಟುವ ಪ್ರಯತ್ನ ಮಾಡಿದ್ರು ಕೂಡ ಬೇಲ್ ಸಿಕ್ಕಿಲ್ಲ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಸಿಗುತ್ತಾ? 4 ಪ್ರಕರಣಗಳಲ್ಲಿ ಯಾವ ಪ್ರಕರಣ ಇದು ಶಶಿ? ಏನು JDSನ ಮಾಜಿ ಸಂಸದಂತ ಪ್ರಜ್ವಲ್ ರೇವಣ್ಣ ಮೇಲೆ ಏನು ಅತ್ಯಾಚಾರ ಪ್ರಯತ್ನ, ಮಹಿಳೆಯರ ಮಾನಹಾನಿ, ಖಾಸಗಿ ಅಂಗಗಳನ್ನು ಚಿತ್ರೀಕರಣ ಮಾಡಿಕೊಂಡಿರೋದು, ಮತ್ತು ಕೊಲೆ ಬೆದರಿಕೆ, ಅದ್ರ ಜೊತೆ ಕಿಡ್ನಾಪು, ಇಷ್ಟು ಪ್ರಕರಣದಲ್ಲಿ 5 ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸುಮಾರು 1 ವರ್ಷದ 2 ತಿಂಗಳ ಕಾಲ ಕೂಡ ಜೈಲಿನ ಸೆರೆವಾಸದಲ್ಲಿದ್ದಾರೆ. ಅದು ಕೂಡ ಪವರ್ ಟಿವಿ ಮಾಡಿದಂಥ ಸುದ್ದಿ ಪ್ರಸಾರ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕಚೇರಿಯಲ್ಲಿ ತಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಂಥ ವಿಡಿಯೋಗಳು, ಅದೇ ರೀತಿಯಲ್ಲೂ ಕೂಡ ಅವರ ಸಿಸ್ಟಮ್ನಲ್ಲಿ ಸೇವ್ ಆಗಿದ್ದಂಥ ಒಂದಷ್ಟು ಮಹಿಳೆಯರ ಮಾನಹಾನಿಯಾಗುವಂಥ ಒಂದಷ್ಟು ವಿಡಿಯೋಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು, JDSನ ಕಾರ್ಯಕರ್ತರು, ಮತ್ತು ಮಾಜಿ ಕಾರ್ಪೊರೇಟರ್ಗಳು, ಅದೇ ರೀತಿಯಲ್ಲೂ ಕೂಡ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಮ್ಮ ಮನೆ ಕೆಲಸದಾಕೆ ಮೇಲೆ ಮಾಡಿದಂಥ ಅತ್ಯಾಚಾರ, ಅದೇ ರೀತಿ ಕೂಡ ಗನ್ನಿಗೇಡದಲ್ಲಿರುವಂತಹ ಅವರ ಫಾರ್ಮ್ ಹೌಸ್ನಲ್ಲಿ, ಮತ್ತು ಸಂಸದರ ಕಚೇರಿಯಲ್ಲಿ, ಅವರ ಮನೆಯಲ್ಲಿ, ಮತ್ತು ಬೆಂಗಳೂರಿನಲ್ಲಿರುವಂಥ ಬಸವನಗುಡಿಯಲ್ಲಿರುವಂಥ ಸಂಸದರ ಮನೆಯಲ್ಲಿ, ಇಷ್ಟು ಕಡೆಯೂ ಕೂಡ ಅತ್ಯಾಚಾರವನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ತನಿಖೆಯಲ್ಲೂ ಕೂಡ ಏನು ಒಂದು ಪ್ರಕರಣವನ್ನು ಕೂಡ ದಾಖಲಿಸಲಾಗಿದ್ರು. ಆ ಪೊಲೀಸರು ತನಿಖೆಯನ್ನು ಮಾಡಬೇಕಾದ್ರೆ ಸುಮಾರು 2,000 ಪುಟಗಳಷ್ಟು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಅದರಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಸಿಕ್ಕಿದ್ರು. ಮತ್ತೆ ಸ್ಪಾಟ್ ಮಾರ್ಜರ್ ಮಾಡಿದಾಗ ಅಲ್ಲೆಲ್ಲ ಏನು ಒಂದಷ್ಟು ವಶಕ್ಕೆ ಪಡ್ಕೊಂಡಾಗ ಕೂಡ ಒಂದಷ್ಟು ಸಾಕಷ್ಟು ನೂರಾರು ಮಹಿಳೆಯರ ಏನು ಖಾಸಗಿ ಅಂಗಗಳನ್ನು ಚಿತ್ರೀಕರಣ ಮಾಡಿಕೊಡೋದು, ಮತ್ತೆ ಅತ್ಯಾಚಾರವನ್ನು ಮಾಡೋದು, ಬಲವಂತವನ್ನು ಮಾಡೋದು, ಮತ್ತೆ ಪುಸ್ಲಾಯಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಎವಿಡೆನ್ಸ್ ಆಗಿ ಕೂಡ ಮಾಡಿದ್ರು. ಈ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯದ ಮೊರೆ ಹೋದ್ರು ಕೂಡ ಅವ್ರಿಗೆಲ್ಲೂ ಕೂಡ ಜಾಮೀನು ಕೂಡ ಸಿಕ್ಕಿಲ್ಲ. ಇನ್ನು ಇದೇ ವಿಚಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಿ ನಮಗೆ ಜಾಮೀನನ್ನು ಕೊಡಬೇಕಂತ ಕೂಡ ಹೇಳಿದ್ರು. ಆದರೆ ವಿಶ್ವಮಟ್ಟದಲ್ಲಿ ಮಹಿಳೆಯರ ಹಾನಿ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಬೇಲ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಕೂಡ ಮಾಡಿದ್ರು. ಅದಾದ ನಂತರ ಮತ್ತೆ ಹೈಕೋರ್ಟ್ಗೆ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಗ ಇತ್ಯರ್ಥಪಡಿಸಿ ಅಂತಂದ್ರು ಕೂಡ ಹೈಕೋರ್ಟ್ ಕೂಡ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಮತಿ ಕೂಡ ಕೊಟ್ಟಿಲ್ಲ. ಇದರಿಂದಾಗಿ ಒಂದಷ್ಟು ಜನ ವಕೀಲರು ಕೂಡ ಪ್ರಜ್ವಲ್ ರೇವಣ್ಣ ಪರ ವಾದ ಮಾಡೋದಕ್ಕೆ ಮುಂದಾಗಲಿಲ್ಲ. ಯಾಕಂತಂದ್ರೆ ಆ ಎಲ್ಲಾ ಸಾಕ್ಷಿಗಳು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿತ್ತು. ಈ ಕಾರಣದಿಂದಾಗಿ ಆ ಒಂದು ಪ್ರಕರಣದಲ್ಲಿ ಅವರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಇದ್ರು. ಸದ್ಯಕ್ಕೆ ಈಗ ಹೈಕೋರ್ಟ್ ಮೊರೆ ಹೋಗಿ ಆದಷ್ಟು ಬೇಗ ಶಿಕ್ಷೆಯನ್ನ ಪ್ರಕಟಿಸಿ, ತೀರ್ಪನ್ನ ಪ್ರಕಟಿಸಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈ ಕಾರಣದಿಂದಾಗಿ ಜುಲೈ ಇದೇ ತಿಂಗಳು 30ರ ಒಳಗೆ ತೀರ್ಪನ್ನ ನೀಡೋದು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಏನೋ ತೀರ್ಪು ಪ್ರಕಟವಾದ್ರೆ ಕನಿಷ್ಠ 10 ವರ್ಷಗಳ ಕಾಲ ಅವರು ಮತ್ತೊಮ್ಮೆ ಜೈಲು ಸೆರೆವಾಸ ಅನುಭವಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ಅವರಿಗೆ ಜಾಮೀನಿನ ಮೇಲೆ ಒಂದಷ್ಟು ಕಂಡೀಷನ್ ಮೇಲೆ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಮುಂದುವರಿತಾ ಇಲ್ಲ ಹೊರಗಡೆ ಬರ್ತಾರಂತ ಕಾದು ನೋಡ್ಬೇಕಿದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.